ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ದಿನ ಶಹನಾಜ್ ಮೆಹಬೂಬ್ ನಗರ್ ಹಗರಿಬೊಮ್ಮನಹಳ್ಳಿ ನಿವಾಸಿ ಅವರು ಠಾಣೆಗೆ ಹಾಜರಾಗಿ ನಿನ್ನೆ ದಿನ ರಾತ್ರಿ ಸುಮಾರು 1 ಗಂಟೆಗೆ ತನ್ನ ಗಂಡ ಜಗಳ ಮಾಡಿ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ವಿಚಾರಕ್ಕೆ ಅವರು ಠಾಣೆಗೆ ಬಂದು ಹೇಳಿದ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದವರು 112 ಮೂಲಕ ಅವರು ಹಸ್ಬೆಂಡ್ನ ಕರ್ಕೊಂಡ್ಬರ್ತಾರೆ ಠಾಣೆಗೆ. ಆನಂತರ ವಿಚಾರಣೆ ಮಾಡಿ ಠಾಣೆಯಲ್ಲಿದ್ದಂತಹ SHO ಮತ್ತು ಸೆಂಟ್ರಿ ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿರ್ತಾರೆ. ಸೊ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದೆ. ಸೊ ಹಲ್ಲೆ ಮಾಡಿದ್ರಿಂದ ಡೆತ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು 103 ಸಬ್ ಕ್ಲಾಸ್ 1 ಮತ್ತು 118 ಸಬ್ ಕ್ಲಾಸ್ 2 BNS ಅಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟರ್ ಮಾಡಿಕೊಂಡು DSP ಕೂಡ್ಲಿಗಿ ಅವ್ರಿಗೆ ಪ್ರಕರಣದ ತನಿಖೆನ ವಹಿಸ್ಕೊಟ್ಟಿದ್ದೀವಿ. ಸೊ ನಮಗೆ ಈಗಾಗಲೇ ಪ್ರಧಾನ ಕಚೇರಿಯಿಂದ ನೀಡಿದಂತಹ ಸರ್ಕ್ಯುಲರ್ಗಳ ಪ್ರಕಾರ ಮತ್ತು ಸ್ಥಾಯಿ ಆದೇಶದ ಪ್ರಕಾರ ನಾವು ಇನ್ಕ್ವೆಸ್ಟ್ನ ಮ್ಯಾಜಿಸ್ಟ್ರೇಟ್ ಮೂಲಕ ನಾವು ಮ್ಯಾಜಿಸ್ಟ್ರೇರಿಯಲ್ ಇನ್ಕ್ವೆಸ್ಟ್ನ ಮಾಡಿಸಿದ್ದೀವಿ. ಆನಂತರ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷ ಘಟಕ CID ಅವರು ತನಿಖೆಯನ್ನು ಕೈಗೊಳ್ತಾರೆ. ಸೊ ಮುಂದಿನ ಆದೇಶ ನಾವು ಕಾಯ್ತೇವೆ. ಖಲೀಲುಲ್ಲಾ ಅಂತ ಏಜ್ ಸುಮಾರು 38 ಇಯರ್ಸ್, ಗಾರೆ ಕೆಲಸ ಮೆಹಬೂಬ್ ನಗರಲ್ಲಿ ವಾಸ ಮಾಡ್ತಾರೆ. ಮೂಲ ಎಲ್ಲಿ ಮೇಡಮ್? ಮೂಲ ಅವ್ರದ್ದು ಹರಪನಹಳ್ಳಿ ತಾಲೂಕು. ಇಲ್ಲಿ ಅವರು ಗಂಡ ಹೆಂಡತಿ ಇಲ್ಲೇ ವಾಸ ಆಯಿತು. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ವಾಸ ಆಯಿತು. ಸ್ಟೇಷನ್ ಗಂಡ ಹೆಂಡತಿ ಜಗಳ ಸಂಬಂಧಪಟ್ಟಂಗೆ ಅವರು ದೂರು ಕೊಟ್ಟಿರ್ತಾರೆ. ಹಲ್ಲೆ ಆಗಿ ಅದೇ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಲ್ಲೆ ಮಾಡಿ ಇದರಿಂದನೇ ಡೆತ್ ಆಗಿದೆ ಅಂತ. ಸೊ ನಾವು ಅಸಾಲ್ಟ್ ವಿತ್ ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ತನಿಖೆನ ಮಾಡ್ತಾ ಇದ್ದೀವಿ. ಈಗ ರಾಘವೇಂದ್ರ ಅಂತ ಯಾರು SHO ಇದ್ರು ಅವ್ರ ಮೇಲೆ, ಮತ್ತು ವೆಂಕಟೇಶನ್ ಅವರು ಯಾರು ಸೆಂಟ್ರಿ ಇದ್ರು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಅದು ಅವರು PM ಟೈಮಲ್ಲಿ ಡಾಕ್ಟರ್ಸ್ ನೋಡಿ ಬ್ಲಡ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಕಿವಿಯಲ್ಲಿ ಮತ್ತು ಬಾಯಲ್ಲಿ ಬಂದಿತ್ತು, ಮೂಗಲ್ಲಿ ಬ್ಲಡ್ ಎಲ್ಲ ಬಂದಿತ್ತು. ಸಹಜವಾಗಿ ಅಲ್ಲೇ ಮಾಡಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತು. ಮೇಡಮ್, ವೆಂಕಟೇಶ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹಲವಾರು FIRಗಳಿದೆ ಅಂತ ಏನು ಹಿನ್ನೆಲೆ? ಸೊ ಅವರು ಏನು ಕಂಪ್ಲೇಂಟ್ ಅವ್ರು ಹೇಳಿದ್ರು ಅದರ ಪ್ರಕಾರ ಇಬ್ಬರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ DSP ಅವರು ತನಿಖೆ ಕೈಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಅದು ವಿಶೇಷ ಘಟಕ ಹೋದರೆ ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ಎಷ್ಟು ಗಂಟೆಗೆ ಬಂದ್ರು ಮೇಡಮ್? ರಾತ್ರಿ ಎಷ್ಟು ಗಂಟೆಗೆ ಆರೋಪಿನ ಕರ್ಕೊಂಡ್ಬಂದ್ರು? ಎಷ್ಟೊತ್ತು ಮಾಡಿ ಸ್ಟೇಷನ್? ಈಗ ಅದೆಲ್ಲ ನಾವು ಅಫಿಷಿಯಲ್ ಆಗಿ ಟು ಚೆಕ್, ಅದನ್ನು ತನಿಖೆ ಮಾಡಿ ತಿಳ್ಕೊಳ್ತೀವಿ. ಮೇಡಮ್, ಈಗ ಆರೋಪಿತರು ಕಂಟಿನ್ಯೂ ಇದಾರ, ಏನಾದರೂ ಆ್ಯಕ್ಷನ್ ತೊಗೊಂಡಿಲ್ಲ? ಆರೋಪಿಗಳು FIR ಆಗಿದೆ ಅವ್ರ ಮೇಲೆ? FIR ಆಗಿದೆ. ಸೊ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಆನಂತರದಲ್ಲಿ ತನಿಖೆ ಕೈಗೊಂಡು ಏನಿದೆ ಅಂತ ತನಿಖೆ ಮಾಡಿ DSP ಅವರು ಮುಂದಿನ ಕ್ರಮ ತಗೋತಾರೆ. ಈಗ ಅವ್ರ ಮೇಲೆ FIR ಮಾಡಿ ಸಸ್ಪೆಂಡ್ ಆಗಿದೆ. FIR ಆಗಿದೆ, ಮುಂದಿನ ಕ್ರಮ ನಾವು ತಗೋತೀವಿ ಆಸ್ ಪರ್ ಡಿಸಿಪ್ಲಿನರಿ ರೂಲ್ಸ್. CC ಕ್ಯಾಮ್ರಾಗಳಿದಾವೆ ಮೇಡಮ್? CC ಕ್ಯಾಮ್ರಾಗಳನ್ನು ಗಮನಿಸಿ ನಾವು ಟೆಕ್ನಿಷಿಯನ್ನ ಕರೆಸಿದ್ದೀವಿ. ಸೊ ಆಸ್ ಪರ್ ಪ್ರೊಸೀಜರ್ ಅದನ್ನು ತನಿಖಾಧಿಕಾರಿ ಅವ್ರು ಬಂದು ವೆರಿಫೈ ಮಾಡಿ ಆನಂತರದಲ್ಲಿ ಸೀಸ್ ಮಾಡಬೇಕಾದ್ರೆ. ಸೊ ವಿ ವೇಟಿಂಗ್ ಫಾರ್ ದ ತನಿಖಾಧಿಕಾರಿ. ಜಗಳಕ್ಕೆ ಹಲ್ಲೆ ಮಾಡೋದಲ್ಲ ಮೇಡಮ್, ರಾಡಿಂದ ಹೊಡೆದಿದ್ದಾರೆ ಅನ್ನೋದು ಇಲ್ಲ, ಅದೆಲ್ಲ ನಾವು CCTV ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಲ್ಲೆ ಅಂತ ನಾವು ತೊಗೊಂಡಿದ್ದೀವಿ. ಆನಂತರದಲ್ಲಿ DSP ಅವರು ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.